ಅಮೆರಿಕಾದಿಂದ ಬರ್ತಿರುವ ಸುದ್ದಿಗಳ ಪ್ರಕಾರ ಅದನ್ನ ನಾವು ಟಚ್ ಮಾಡ್ದಲ್ಲೇ ಹಿಂದೆ ಸರಿತೀವಿ ಅನ್ನೋದೇ ಅಮೆರಿಕ ಡಿಸಿಷನ್ ಆಗ್ಬಿಟ್ರೆ ಅದೇನೋ ಅಂತಾರಲ್ಲ ಬಾಂಡ್ಲೆಯಿಂದ ತೆಗೆದು ಬೆಂಕಿಗೆ ಹಾಕಿದ್ರು ಅನ್ನೋ ರೀತಿಯಲ್ಲಿ ಹಂಗಾಗೋಗ್ಬಿಡಲ್ಲ ಪರಿಸ್ಥಿತಿ ಅಂತ. ಇದಕ್ಕೆ ಪೂರಕವಾಗಿ ಇದೀಗ UK ಟ್ರಂಪ್ ಕೊಟ್ಟಿರೋ ಹೇಳಿಕೆನ ನಾವು ಗಮನಿಸಿದ್ರೆ, ನಾವು ಸ್ಟ್ರೇಟ್ ಆಫ್ ಹಾರ್ಮೋಸ್ ಬರೋಲ್ಲ, ನೀವೇನು ಕವರ್ಡ್ನೆಸ್ ತೋರಿಸ್ತಾ ಇದ್ರಿ, ಈಗ ಹೋಗಿ ತಗೊಂಡ್ ಬನ್ನಿ, ನಿಮಗೆ ಬೇಕಾದ್ರೆ ಜೆಟ್ ಫ್ಯೂಯಲ್ ನ ಸ್ಟ್ರೇಟ್ ಆಫ್ ಹಾರ್ಮೋಸ್ ನೀವೇ ಹೋಗಿ, ನಾವು ಹೆಲ್ಪ್ ಕೇಳಿದಾಗ ನೀವು ಬರ್ಲಿಲ್ಲ, ನಾವು ನಿಮಗೆ ಹೆಲ್ಪ್ ಮಾಡಲ್ಲ ಆಯಿಲ್ ಪರ್ಚೇಸ್ಗೆ, ಸ್ಟ್ರೇಟ್ ಆಫ್ ಹಾರ್ಮೋಸ್ ನ ಫ್ರೀ ಮಾಡೋಕೆ ಅನ್ನೋ ರೀತಿಯ ಹೇಳಿಕೆಗಳು. ಅಂದ್ರೆ ಆ ಸ್ಟ್ರೇಟ್ ಆಫ್ ಹಾರ್ಮೋಸ್ ಅನ್ನೋದನ್ನ ಅಮೆರಿಕ ಇವತ್ತು ತಂದು ನಿಲ್ಲಿಸಿರುವ ಪರಿಸ್ಥಿತಿ ಇದೆಯಲ್ಲ, ಎಷ್ಟು ಮಾರಕ ಸರ್? ಅದು ಇರಾನ್ ಅದನ್ನ ಬಿಟ್ಕೊಡಕ್ ಸಾಧ್ಯ ಇಲ್ಲ. ಕಾರಣ ಒಂದು ಜಾಗ್ರಫಿನೇ ನೋಡಿದ್ರೆ ನಿಮ್ಗೆ ಅನಿಸುತ್ತೆ, ಇಂಟರ್ನ್ಯಾಷನಲ್ ರೂಲ್ಸ್ ಪ್ರಕಾರ ಆಗಲಿ, ಲಾ ಪ್ರಕಾರ ಆಗಲಿ, ಇಟ್ ಹ್ಯಾಸ್ ಇಟ್ಸ್ ಓನ್ ರೈಟ್ಸ್ ಆನ್ ದ್ಯಾಟ್. ಆಮೇಲೆ ಅದ್ರ ಮೇಲೆ ಒಂದು ರೇಟ್ ಹಾಕ್ಬೋದು. ಈಗೇನು 1 ಕೋಟಿನೋ 2 ಕೋಟಿನೋ 10 ಕೋಟಿನೋ ಅಂತ ಹೇಳ್ತಾ ಇದ್ದಾರೆ. ಬಹುಶಃ ಎನಿಮಿ ಕಂಟ್ರೀಸ್ಗೆ ಜಾಸ್ತಿ ರೇಟು, ಮತ್ತೆ ಅವರ ಫ್ರೆಂಡ್ಲಿ ಕಂಟ್ರೀಸ್ಗೆ 50% ಈ ತರ ಕನ್ಸೆಷನ್ ಮಾಡ್ಕೊಳ್ಳೋ ರೀತಿಯಲ್ಲಿ ಬರ್ತಾರೆ ಹೊರತು ಟೋಟಲಿ ದೇ ವಿಲ್ ನಾಟ್ ಸರೆಂಡರ್ ದಟ್. ಆಲ್ಸೋ ಅವರಿಗೆ ಇರ್ತಕ್ಕಂಥ ಒಂದು ಇದನ್ನ ಯಾರೂ ತಪ್ಪಿಸಕ್ಕೆ ಸಾಧ್ಯ ಇಲ್ಲ. ಈ ಯುದ್ಧದಲ್ಲೇ ಸಾಧ್ಯ ಇಲ್ಲ ಆದಮೇಲೆ ಇನ್ನು ಹೊರ್ಮುಜ್ ಇದನ್ನ ಬಿಟ್ಕೊಡೋ ಅಂಥದ್ದು ಎಲ್ಲಿದೆ? ಬಹುಶಃ ಅದು ಜಿಯೋಗ್ರಫಿಕಲಿ ಅವ್ರು ಹೇಳ್ದಂಗೆ ಭಾಳ ದೊಡ್ಡ ಯುದ್ಧ ಆಗಿ ಸಾವಿರಾರು ಸೈನಿಕರು ಸತ್ತು ಅಲ್ಲಿ ಒಂದು ರಕ್ತಪಾತ ಆಗಿ ಅದು ಒಂದು ರೀತಿಯಲ್ಲಿ ಡೆಸ್ಪರೇಟ್ ಆಗಿ ಮಾಡಬೇಕೆ ಹೊರತು ಯಾರಾದರೂ ಒಂದು ಸಿವಿಲೈಸ್ಡ್ ಕಂಟ್ರಿ ಅಥವಾ ಒಂದು ರೀತಿಯಲ್ಲಿ ನಾಗರಿಕ ವ್ಯವಸ್ಥೆ ಇರ್ತಕ್ಕಂಥ ಇದರಲ್ಲಿ ಬಹುಶಃ ಈ ರೀತಿಯ ಒಂದು ಚಾಲೆಂಜನ್ನು ಫೇಸ್ ಮಾಡಬೇಕಾಗತ್ತೆ. ಮತ್ತು ಇರಾನ್ ಮಾತ್ರ ಅದರ ಮೇಲಿರೋ ಪ್ರಭುತ್ವ ಅಥವಾ ಕಂಟ್ರೋಲನ್ನು ಬಿಟ್ಕೊಡಲ್ಲ. ಆಮೇಲೆ ಬೇರೆ ದೇಶಗಳು ಇದಕ್ಕೆ ಸಹಕಾರ ಕೊಡ್ತವೆ. ಯಾಕೆಂದರೆ ಆಗಲೇ ದಿ ವರ್ಲ್ಡ್ ಈಸ್ ಡಿವೈಡೆಡ್. ಅಲ್ಲಿ 2 ಕಡೆಗೆ ಅವರು ಪರವಾಗಿರ್ತಕ್ಕಂಥವ್ರಿಗೆ ಅವರು ಅಲೋ ಮಾಡ್ತಾ ಇದ್ದಾರೆ, 1, 2, 4 ಶಿಪ್ಸು. ಬೇರೆಯವ್ರಿಗೆ ಒಂದು ರೀತಿಯಲ್ಲಿ ನಾವು ಕೊಡಲ್ಲ ಅಂತ ಹೇಳ್ತಾರೆ. ಆಮೇಲೆ ಅಮೆರಿಕ ಅಂತ ರಾಷ್ಟ್ರಗಳಲ್ಲಿ ಅಥವಾ ಶತ್ರು ರಾಷ್ಟ್ರಗಳಿಗೆ ನಾವು ಕೊಡಲ್ಲ ಅಂತ ಹೇಳಿದ್ದಾರೆ. ಅದರಿಂದ ಇದು ಕರ್ಗ್ ಐಲ್ಯಾಂಡ್ ಆಗಲಿ ಅಥವಾ ಇದನ್ನೇ ಹೊರ್ಮುಜನ್ನು ಇವರು ಪಡಿತಾರೆ, ಅದರಿಂದ ಅದನ್ನು ಇಂಟರ್ನ್ಯಾಷನಲೈಸ್ ಮಾಡಬೇಕು ಅರೆ ಯುನೈಟೆಡ್ ನೇಷನ್ಸ್ಗೆ ಸಾಧ್ಯ ಆಗಿಲ್ಲ, ಇನ್ನು ಇದಕ್ಕೆ ಹೆಂಗಾಗುತ್ತೆ? ಅದರಿಂದ ನನ್ನ ಪ್ರಕಾರ ಇರಾನಿನ ಒಂದು ಏನು ಯಜಮಾನತ್ವ ಇದೆ ಅಥವಾ ಕಂಟ್ರೋಲ್ ಇದೆ, ಅದರಿಂದ ಯಾರು ತಪ್ಪಿಸ್ಕೊಳಕ್ ಸಾಧ್ಯ ಇಲ್ಲ. ನಾನು ಇದೇ ಪ್ರಶ್ನೆ ಮೋಹನ್ ಸರ್ ತಮಗ್ ವರ್ಗಾವಣೆ ಮಾಡ್ತೀನಿ. ಏನ್ ಕತೆ ಸರ್ ಈ ಸ್ಟ್ರೇಟ್ ಆಫ್ ಹಾರ್ಮೋಸ್ದು? ಹೀಗೆ ಉಳಿದು ಹೋಗ್ಬಿಡುತ್ತಾ? ಇರಾನ್ನ ಕೈಯಲ್ಲೇ ಇರುತ್ತಾ? ಇರಾನ್ ತನ್ನ ಫ್ರೆಂಡ್ಲಿ ಕಂಟ್ರಿಗಳಿಗೆ ಕಮ್ಮಿ ಟೋಲ್ ಹಾಕ್ತೀವಿ, ನಾನು ಸಿಂಪಲ್ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ತಿದ್ದೀನಿ ಸೊ ದಟ್ ವೀಕ್ಷಕರಿಗೆ ಇನ್ನೂ ಅಕ್ಯುರೇಟ್ ಆಗಿ ತಲುಪಲಿ ಅಂತ ಹೇಳಿ. ಫ್ರೆಂಡ್ಲಿ ಕಂಟ್ರಿಗಳಿಗೆ ನಾವು ಕಮ್ಮಿ ಟೋಲ್ ಹಾಕ್ತೀವಿ, ಯಾವ್ದು ಎನಿಮಿ ಇದ್ದಾರೆ ಅವ್ರಿಗೆ ನಾವು ಮನ್ಸೋ ಇಚ್ಛೆ ಟೋಲ್ ಹಾಕ್ತೀವಿ, ಹಿಂಗೆ ಆಗ್ಬಿಡುತ್ತಾ ಯುದ್ಧದ ಪರಿಣಾಮವಾಗಿ? ಅದಾಗುತ್ತೆ. ಅಲ್ಲ, आपदा में अवसर ढूंढना ಅಂತಾರಲ್ಲ ಮೇಡಮ್ ಹಿಂದಿಯಲ್ಲಿ, आपदा में अवसर. ಆ ಥರ ಇರಾನ್ ತನ್ನ ಎಕನಾಮಿಯನ್ನ ಬೆಳೆಸಲಿಕ್ಕೆ ಈ आपदा में अवसर ढूंढ रहा है. ಆದರೆ ಇದು ಭಾಳ ದಿವಸ ನಡೆಯಲ್ಲ ಮೇಡಮ್. ಇದು ನೋಡಿ, ವಾಟ್ ಐ ಆಮ್ ಟೆಲ್ಲಿಂಗ್ ಯು ಈಸ್ ಸ್ಟ್ರೇಟ್ ಆಫ್ ಹಾರ್ಮೋಸ್ನಿಂದ ಎಷ್ಟು ವರ್ಷದಿಂದ ಬರ್ತಾ ಇತ್ತು. ಸಡನ್ ಆಗಿ ನಾನು ಟೋಲ್ ಹಾಕ್ತೇನೆ ಅಂತಂದ್ರೆ ಇಂಟರ್ನ್ಯಾಷನಲ್ ಕಮ್ಯುನಿಟಿ ವಿಲ್ ನಾಟ್ ಅಗ್ರಿ ಫಾರ್ ಇಟ್, ನಾರ್ ಇಂಟರ್ನ್ಯಾಷನಲ್ ಕಮ್ಯುನಿಟಿ ವಿಲ್ ಸಸ್ಟೈನ್ ದಿಸ್ ಟೈಪ್ ಆಫ್ ಟೋಲ್. ಅದು ಎಷ್ಟು ಲಕ್ಷಗಟ್ಟಲೆ ಇದೆ, ಅಷ್ಟು ಲಕ್ಷಗಟ್ಟಲೆ ಕೊಟ್ಟು ನೋಡಿ 5 ಪಂಚರಾಜ್ಯದಲ್ಲಿ ಚುನಾವಣೆ ಇದೆ. ಮನಸ್ಥಿತಿಯಲ್ಲಿದ್ದಾರೆ ಬಹುತೇಕ ರಾಷ್ಟ್ರಗಳು ಹೂ ಆರ್ ಡಿಪೆಂಡೆಂಟ್ ಆನ್ ದ ಸ್ಟ್ರೇಟ್ ಆಫ್ ಹಾರ್ಮೋಸ್. My friends in BJP will be angry on me. ಆದ್ರೆ 5 ಪಂಚರಾಜ್ಯದಲ್ಲಿ ಚುನಾವಣೆ ಇರೋದ್ರಿಂದ ಭಾರತ ಸರ್ಕಾರ ಪೆಟ್ರೋಲ್ ಬೆಲೆ ಏರಿಸ್ತಾ ಇಲ್ಲ, ಡೀಸೆಲ್ ಬೆಲೆ ಏರಿಸ್ತಾ ಇಲ್ಲ. ಆದ್ರೆ ಅದರಿಂದ ನಮ್ಮ ಇಂಟರ್ನ್ಯಾಷನಲ್ ಮಾರ್ಕೆಟಿನ ಏನು ನಾವು ಪರ್ಚೇಸ್ ಇದೆ ಮತ್ತು ನಮ್ದೇನು ಸೇಲ್ ಏನು ಆಗ್ತಾ ಇದೆಯಲ್ಲ, ಅದ್ರ ಮುಂದೆ ಬಂದಿರೋ ದಿವಸದಲ್ಲಿ ಎಕನಾಮಿಕಲಿ ಭಾಳ ದೊಡ್ಡ ಹೊಡೆತ ನಾವು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಸಿಲ್ಲ ಆದರೆ ಆಗ್ತದೆ ಮೇಡಮ್. ಒಂದು ಈ ಸಿರಿಂಜ್ ಇದಾವಲ್ಲ, ಇಟ್ ಈಸ್ ಬೈ ಪ್ರಾಡಕ್ಟ್ ಆಫ್ ಪೆಟ್ರೋಲ್ ಅಂಡ್ ಡೀಸೆಲ್. ಸಿರಿಂಜ್ ನಮ್ಮ ಹಾಕ್ತೇವಲ್ಲ, ಅನೇಕ ಸಿರಿಂಜ್ ಫ್ಯಾಕ್ಟ್ರಿಗಳೆಲ್ಲ ಬಂದಾಗ್ತವೆ. ಹಿಂಗಾಗಿ ಹಾಸ್ಪಿಟಲ್ ಇಂಡಸ್ಟ್ರಿಗೆ ಹೊಡೆತ ಬೀಳ್ತಾ ಇದೆ. ಒಂದು ಲಾಸ್ಟ್ ಪಾಯಿಂಟ್ ಹೇಳ್ತೇನೆ ಮೇಡಮ್, ಡೊನಾಲ್ಡ್ ಟ್ರಂಪಿನ ಈ ನಡವಳಿಕೆಯಿಂದ ನಿಮಗೆ ನೆನಪಿರ್ಬೋದು, USSR ಅಂತ ಕರೀತಾ ಇದ್ರು ಮುಂಚೆ ರಷ್ಯಾದಲ್ಲಿ. ಅಲ್ಲಿ ಪೆರಿಸ್ಟ್ರೋವಿಕಾ ಮತ್ತೆ ಗ್ಲಾಸ್ನೋಸ್ಟ್ ಅಂತ ಆಯ್ತು. ಇರಾನ್ USSR ಡಿಸ್ಇಂಟಿಗ್ರೇಟ್ ಆಯಿತು. ಅದೇ ಥರ ಮುಂಬರುವ ಕೆಲವು ವರ್ಷಗಳಲ್ಲಿ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾನು ಕೂಡ ಡಿಸ್ಇಂಟಿಗ್ರೇಟ್ ಆಗ್ತದೆ. ಹಿಂಗಾಗಿ ಅದು ಸೂಪರ್ ಪವರ್ ಆಗಿ ಉಳಿಯಲ್ಲ. ಆಮೇಲೆ ವರ್ಲ್ಡ್ನಲ್ಲಿ ಪೀಸ್ ಉಳಿತದೆ ಅಂತ ನಾನು
ಹೇಳ್ಬೋದು ಮೇಡಮ್. ಇದ್ರ ಕಾಂಟ್ರಾಸ್ಟ್ ಇತ್ತು ಅಂತ ರಾಜೀವ್ ಸರ್. ಇರಾನ್ ಅನ್ನ ತುಂಡು ಮಾಡಬೇಕು ಅನ್ನೋದು, ಬಾಲ್ಕನೈಸ್ ಮಾಡಬೇಕು ಅನ್ನೋದು ಅಮೆರಿಕಾದ ಹಾಗೆ ಇಸ್ರೇಲ್ನ ಉದ್ದೇಶ ಆಗಿತ್ತು. ಅದ್ರ ಕಾಂಟ್ರಾಸ್ಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಅಮೆರಿಕಾನೇ ತುಂಡಾಗೋ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ ಮೋಹನ್ ಸರ್. ಸದ್ಯಕ್ಕಂತೂ ಆ ಸಾಧ್ಯತೆಗಳು ಕಾಣ್ತಾ ಇಲ್ಲ ಇಲ್ಲ ಮುಂದೆ ಏನಾದ್ರು ಆದ್ರೂ ಆಗ್ಬೋದು ಅಂತ ನಮ್ಮ ಒಂದು ಲೈಫ್ ಸ್ಪ್ಯಾನ್ ಅಲ್ಲಿ ಆಗೋದಂತೂ ಕಷ್ಟ. ವಾಟ್ ಅಬೌಟ್ ಇರಾನ್ ಸರ್? ಇರಾನ್ ಬಾಲ್ಕನೈಸೇಷನ್ ಸದ್ಯಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಈ ನಡೀತಾ ಇರೋ ಯುದ್ಧ ಸ್ಥಿತಿ ನೋಡಿದ್ರೆ ಇಬ್ರಿಗೂ ಪೆಟ್ಟು ಬಿದ್ದಿದೆ, ಇಬ್ರು ಒಂದು ವಿರಾಮ ಕಡದ ಕಡೆ ಮುಂದುವರಿತಾ ಇದ್ದಾರೆ. ಬಟ್ ಹಾಗಂತ ಇಸ್ರೇಲ್ ಮತ್ತು US ಈ ಪೆಟ್ ತಿಂದ ಮೇಲೆ ತಮ್ಮ ದೇಹಗಳನ್ನ ಮರಿತಾರೆ ಅನ್ನೋದಂತೂ ಸುಳ್ಳು. ಕೋವರ್ಟ್ ಆಗಿ ಅಂದ್ರೆ ಯುದ್ಧ ಮಾಡಿ ಗೆಲ್ಲಕ್ ಆಗದೆ ಇರೋದನ್ನ ಒಂದು ಕೋವರ್ಟ್ ನೀತಿ ಅಂದ್ರೆ ರಾಜಕೀಯವಾಗಿ ಅಥವಾ ಎಸ್ಪನಾಜ್ ಮೂಲಕ ಅಥವಾ ನಾಳೆ ಒಂದು ಸಿವಿಲ್ ಅನ್ರೆಸ್ಟ್ ಮಾಡಿ ಖಂಡಿತ ಇರಾನ್ ಅನ್ನ ಬಾಲ್ಕನೈಸ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ಇದು ಇವತ್ತಾಗ್ಬೋದು, ಇನ್ನು 6 ತಿಂಗಳಾದ್ಮೇಲೆ ಆಗ್ಬೋದು, 2 ವರ್ಷ ಆದ್ಮೇಲೆ ಆಗ್ಬೋದು. ಬಟ್ ತಮ್ಮ ಧ್ಯೇಯವನ್ನ ಸಾಧಿಸ್ಲಿಕ್ಕೆ ಮತ್ತೆ ಪ್ರಯತ್ನ ಮಾಡ್ತಾರೆ. ಇನ್ನೊಂದು ಪ್ರಯತ್ನ ಖಂಡಿತ ಮಾಡ್ತಾರೆ. ಸುಜಿತಾ ಒಂದು ಪಾಯಿಂಟ್ ಹೇಳ್ತೀನಿ. ರಾಜೀವ್ ಅವರು ಹೇಳಿದ್ರು ಮುಂದೆ ಇರಾನ್ಗೆ ಈ ರೀತಿ ರಿಸ್ಕ್ ಇದೆ ಅಥವಾ ಇದನ್ನ ಡಿವೈಡ್ ಮಾಡೋವಂಥದ್ದಿದೆ. ಬಟ್ ಅದೆಲ್ಲ ಇಂಟರ್ನಲಿ ಆಗ್ತಕ್ಕಂಥದ್ದು. ಯಾಕೆಂದರೆ ಅಲ್ಲಿ ಜನಗಳಲ್ಲಿ ನನ್ನ ಪ್ರಕಾರ, ನನಗೆ ಗೊತ್ತಿರೋ ಪ್ರಕಾರ, ನಾನು ಕೆಲವು ನಮ್ಮ ಓಲ್ಡ್ ಸ್ಟೂಡೆಂಟ್ಸು ಮತ್ತು ಅವ್ರ ಪ್ರೊಫೆಸರ್ಸ್, ಈಜಿಪ್ಟ್ ಪ್ರೊಫೆಸರ್ ಕೇಳಿದರೆ ಒಂದು 15-20% ಈ ರಾಜನ ಪರವಾಗಿರ್ತಕ್ಕಂಥವ್ರು ಇದ್ದಾರೆ. ಇನ್ನೊಂದು 20-25% ಅಲ್ಲೇ ಇರ್ತಕ್ಕಂಥವ್ರು ಈ ರೆಜಿಮ್ಗೆ ಅವ್ರು ಯಾವುದೇ ರೀತಿಯಲ್ಲಿ ಬೆಂಬಲವನ್ನು ಕೊಡ್ತಾ ಇಲ್ಲ, ಸೈಲೆಂಟ್ ಆಗಿದ್ದಾರೆ. ಇನ್ನೊಂದು 25-30% ಜನ ಜೈಲಿನಲ್ಲಿದ್ದಾರೆ, ಕೆಲವ್ರನ್ನ ಸಾಯಿಸಿಬಿಟ್ಟಿದ್ದಾರೆ. 30,000 ಜನ ಈಗಾಗಲೇ ಸತ್ತಿದ್ದಾರೆ ಅಂತಕ್ಕಂಥದ್ದು ಒಂದು ರೀತಿ ವರದಿ ಬರುತ್ತೆ. ಅದರಲ್ಲಿ ಎಕ್ಸಾಜರೇಷನ್ ಇರ್ಬೋದು ಅಥವಾ ಕಡಿಮೆ ಇರ್ಬೋದು. ಸೊ ಈ ರೀತಿ ಅಲ್ಲಿ 70% ಪೀಪಲ್ ಆರ್ ಡಿವೈಡೆಡ್. ಓನ್ಲಿ 30% ಇದು ಇವರಿದಾರಲ್ಲ ಯಾರು ರೆವಲ್ಯೂಷನರಿ ಗಾರ್ಡ್ಸು, ಅವರಂಥ ಫೆನೆಟಿಕ್ಸ್ ಯಾರೂ ಇಲ್ಲ. ಬಿಕಾಸ್ ಅವ್ರನ್ನ ಮಾತುಕತೆಗೆ ಅವರು ತಯಾರಿಲ್ಲ. ಆದರೆ ಬೇರೆ ಒತ್ತಡಗಳಿರೋದ್ರಿಂದ ಮಾತುಕತೆ ಆಗ್ಬೋದೇ ಹೊರತು. ಸೊ ಈ ರೆವಲ್ಯೂಷನರಿ ಗಾರ್ಡ್ಸ್ ಎಲ್ಲಿವರೆಗೂ ಆ ಕಪಿಮುಷ್ಟಿ ಅಥವಾ ಬಿಗಿ ಹಿಡಿತವನ್ನು ಇಟ್ಕೊ ಕ್ರೂರವಾದ ಒಂದು ಕ್ರೂಯಲ್ ಅಥಾರಿಟಿ ಅಥವಾ ಒಂದು ರೀತಿ ಡಿಕ್ಟೇಟರ್ಶಿಪ್ ಅಥವಾ ಇನ್ನೇನೇ ಹೇಳಿ ನೀವು, ಆ ಮತಂದ ಇದೆಯಲ್ಲ ಜಿಹಾದಿ ಮೆಂಟಾಲಿಟಿ ಅದಿರೋವರೆಗೂ ಇರಾನ್ನಲ್ಲಿ ಈ ರೀತಿಯ ಒಂದು ಬದಲಾವಣೆ ಅಂತಕ್ಕಂಥದ್ದು ಸ್ವಾಭಾವಿಕವಾಗಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಬಹಳ ಬೆಲೆ ಕೊಡಬೇಕಾಗುತ್ತೆ, ಮತ್ತೆ ಬಹಳ ಜನ ಸಾಯ್ತಾರೆ. ಆಮೇಲೆ ಜಗತ್ತು ಎಲ್ರಿಗಿಂತ ಕೆಟ್ಟ ಒಂದು ಪರಿಸ್ಥಿತಿಯನ್ನ ಅಲ್ಲಿ ನೋಡ್ಬೇಕಾಗುತ್ತೆ. ಸರಿ, ನಾನು ಮತ್ತೊಮ್ಮೆ ಯುಕೆಗೆ ಅಮೆರಿಕ ಅಧ್ಯಕ್ಷರು ಕೊಟ್ಟ ಮೆಸೇಜ್ ಅನ್ನ ರೀಕಾಲ್ ಮಾಡ್ತೀನಿ ಗಿರಿ ಸರ್. ಅಂದ್ರೆ ನಮಗೆ ಸಪೋರ್ಟ್ ಕೊಡಿ ಅಂದಾಗ ಸ್ಟ್ರೈಟ್ ಆಫ್ ಹಾರ್ಮೋಸ್ ವಿಚಾರದಲ್ಲಿ ನೀವು ಮುಂದೆ ಬರಲಿಲ್ಲ. ಹಾಗಾಗಿ ಇವಾಗ ನಿಮಗೆ ಜೆಟ್ಟಿಗೆ ಫ್ಯೂಯಲ್ ಬೇಕು ಅಂತಂದ್ರೆ ನಮ್ಮಿಂದ ಪರ್ಚೇಸ್ ಮಾಡಿ, ಇಲ್ಲ ಅಂದ್ರೆ ಹೋಗಿ ಅಲ್ಲಿಂದಾನೇ ತಗೊಂಡು ಬನ್ನಿ, ನೀವು ಸೆಲ್ಫ್ ಹೆಲ್ಪ್ ಮಾಡ್ಕೊಳ್ಳಿ. ಈ ರೀತಿಯಾದ ಉದ್ದಟತನ ಅಮೆರಿಕ ಕೇವಲ UK ಮೇಲೆ ಮಾತ್ರ ತೋರಿಸಲ್ಲ, ಮುಂದಿನ ದಿನಗಳಲ್ಲಿ ಬೇರೆ ರಾಷ್ಟ್ರಗಳ ಮೇಲೂ ಕೂಡ ತೋರಿಸುವ ಎಲ್ಲಾ ಸಾಧ್ಯತೆಗಳಿದೆ. ತೋರಿಸಿದೆ ಆಗಲೇ, ನ್ಯಾಟೋ ದೇಶಗಳನ್ನ ಆಗಲೇ ಖಂಡಿಸಿದೆ. ಸ್ಪೇನ್ ಹ್ಯಾಸ್ ಓಪನ್ಲಿ ಟೋಲ್ಡ್ ನೀನು ಏನಾರ ಮಾಡ್ಕೋ, ವಿಲ್